ನಮಸ್ಕಾರ ಸ್ನೇಹಿತರೆ, ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸಿದ್ಧಾರೂಢ ಮಠದ್ದು ವಿಡಿಯೋ ಹಾಕ್ಲಿಕ್ಕಿದ್ದೆ. ಯಾಕಂದ್ರೆ ಇವತ್ತು ಸಾಯಂಕಾಲ ನಮ್ಮ ಮಗ ಎರಡನೇದವ ಅನಿರುದ್ಧ ಅಂಥೇಳಿ ಅವ ಸಿದ್ಧಾರೂಢ ಮಠಕ್ಕೆ ಹೋಗಿ ಬರೋಣ ಅಂತಂದ. ಹ್ಞೂ ಅಂಥೇಳಿ ಇಬ್ಬರು ಹೊಂಟಿದ್ವಿ. ಅದರದ್ದೇ ವಿಡಿಯೋ ಮಾಡ್ಕೊಂಡು ಹಾಕಿದ್ರೆ ಆತಂತ ಅಂದ್ಕೊಂಡು ಇವತ್ತು ಇದನ್ನು ವಿಡಿಯೋ ಮಾಡ್ಕೊಂಬಂದಿದ್ದೆ. ಸಿದ್ಧಾರೂಢ ಮಠ ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗ್ತದೆ, 1 ಕಿಲೋಮೀಟ್ರ್ ಅಷ್ಟಾಗ್ತದೆ. ಹೀಗಾಗಿ ಅವನು ನಡ್ಕೊತ ಹೋಗೋಣ ಅಂತಂದ. ಇಬ್ಬರು ಕೂಡ ಹೋಗಿದ್ವಿ ಮಾರ್ಕೆಟ್ನಲ್ಲಿ ಹಾದು. ನಮ್ಮ ಮನೆಯಿಂದ ಒಂದೂವರೆ ಕಿಲೋಮೀಟ್ರ್ ಆಗ್ತದೆ. ಇಂಡಿ ಪಂಪ್ನೇ ನೆಕ್ಸ್ಟ್ ಬರೋದು ಸಿದ್ಧಾರೂಢ ಮಠ. ಹೀಗಾಗಿ ಅಲ್ಲಿ ಹೋಗ್ಬರೋಣ ಅಂತ ಹೊಂಟಿದ್ವಿ. ಹಂಗೆ ಸ್ವಲ್ಪ ಗುಡಿದು ಸಿದ್ಧಾರೂಢ ಮಠದ್ದು ದರ್ಶನ ಮಾಡ್ಕೊಂಡು ಅದನ್ನೊಂದು ವಿಡಿಯೋ ಹಾಕ್ಕೊಂಡು ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು. ಇದು ದ್ವಾರ ಬಾಗಿಲಿದು ಸಿದ್ಧಾರೂಢ ಮಠದ್ದು. ಇಲ್ಲಿ ಮೇಲೆ ಸಿದ್ಧಾರೂಢ ಅಜ್ಜ ಮತ್ತು ಅವರ ಶಿಷ್ಯಂದ್ರೊಬ್ಬರು ಇದ್ದಾರೆ, ಅವ್ರದ್ದು ಫೋಟೋ ಅದು ಮೂರ್ತಿ. ಈ ರೋಡ್ನಲ್ಲಿ ಹಿಂಗೆ ಒಳಗೆ ಹೋಗ್ಬೇಕು. ಸ್ವಲ್ಪ ಸಿದ್ಧಾರೂಢ ಮಠ ಬರ್ತದೆ ಮುಂದೆ ಹೋದರೆ. ನೀವು ನೋಡಿರಿ, ಭಾಳ ಚಲೋ ಅದ. ನೀವು ನೋಡಿರ್ತೀರಿ ವಿಡಿಯೋದಲ್ಲಿ, ಒಮ್ಮೆ ನೋಡಿರಿ ನಾ ಹಾಕಿದ್ದು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ನಾವು ಮನೆ 8 ಗಂಟೆಗೆ ಬಿಟ್ಟಿದ್ವಿ. ಅಲ್ಲೇ ಊರಿಂದ ಜನ ಬಂದಿದ್ರು, ಒಂದಿಷ್ಟು ಸ್ಕೂಲಿನ ಹುಡುಗರು ಬಂದಿದ್ರು. ಅವ್ರದ್ದು ಪ್ರವಾಸ ಅಂಥೇಳಿ ಮಠಕ್ಕೆ. ಇವೆಲ್ಲ ಅಲ್ಲಿ ಬಸ್ ಇವು, ಅಲ್ಲಿ ಹುಡುಗರು ಇವರು, ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು ಎಲ್ಲ ಬಂದಿದ್ರು. ಭಾಳ ಗದ್ದಲಿತ್ತು ಇವತ್ತು. ಆ್ಯಕ್ಚುಲಿ ಸೋಮವಾರಕ್ಕೊಮ್ಮೆ ಗದ್ದಲಿರ್ತದೆ, ಅಮಾವಾಸ್ಯೆ ಹಿಂಗೆಲ್ಲ ಗದ್ದಲಿರ್ತದೆ. ಮಂಗಳವಾರ ಇವತ್ತು ಗದ್ದಲಿರಂತ ಹೋಗಿದ್ವಿ, ಆದರೂ ಭಾಳ ಗದ್ದಲಿತ್ತು. ಯಾಕಂದ್ರೆ ಸ್ಕೂಲ್ ಹುಡುಗರು ಭಾಳ ಮಂದಿ ಬಂದಿದ್ರು. ಅಲ್ಲೆಲ್ಲರೂ ಚಂದ ಕಾಣ್ಲಿತ್ತಿತ್ತು ಇವತ್ತು. ಅಲಂಕಾರನೂ ಚಲೋ ಮಾಡಿದ್ರು ಮಠದ್ದು. ರಾತ್ರಿ 8 ಗಂಟೆ ಆಗಿತ್ತು ನೋಡ್ರಿ, 8-8:30. ಇದು ಮಠ ಇದು. ಇಲ್ಲೇ ಎಲ್ಲ ಕೂತ್ಕೊಂಡು ಸ್ವಲ್ಪ ವಿಡಿಯೋ ಮಾಡಿದ್ವಿ. ಜನ ಭಾಳ ಇತ್ತು ಇಲ್ಲಿ. ಇದು ಸಿದ್ಧಾರೂಢ ಅಜ್ಜರ ಗುಡಿ, ಇದು ಮಠ ಇದು. ಇಲ್ಲಿ ಮೇಲ್ಗಡೆ ಹೋದರೆ ಸ್ವಲ್ಪ ದರ್ಶನ ಆಗ್ತದೆ. ಇಲ್ಲೆಲ್ಲ ಜನ ಇದ್ದರು. ಇಲ್ಲಿ ಫೋಟೋ ತಕ್ಕೊಳಕ್ಕೆ ಬಿಡೋಂಗಿಲ್ಲ, ಅದಕ್ಕೆ ನಾವು ಫೋಟೋ ತೆಗಿಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ದೂರಿಂದ ವಿಡಿಯೋ ಮಾಡಿದೆ. ಒಳಗಡೆ ಕ್ಯಾಮ್ರಾಕ್ಕೆ ಅಲೌ ಇಲ್ಲ ಮೊಬೈಲ್ಗೆ. ಅಷ್ಟೇ ಜೂಮ್ ಹಿಡಿದು ಸಿದ್ಧಾರೂಢ ಅಜ್ಜರದ್ದು ಫೋಟೋ ತಗೊಂಡಿದ್ದೆ. ಇವೆಲ್ಲ ಹಳೆ ಫೋಟೋಗಳಿವು. ಇಲ್ಲಿ ಮುಂದ್ಗಡೆ ಅಷ್ಟೇ ನಿಂತು ನಾವು ಫೋಟೋ ತಕ್ಕೋಬೇಕು ಅಥವಾ ವಿಡಿಯೋ ಮಾಡ್ಕೋಬೇಕು. ಮುಂದೆ ನಾಳೆ ಡಿಸೆಂಬರ್ 19 ಆರೂಢ ಆರತಿ ಅಂತೇಳಿ ಒಂದು ಪ್ರೋಗ್ರಾಮ್ ಅದ. ಅದ್ರದ್ದು ಬೋರ್ಡ್ ಹಾಕಿದ್ರು, ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೆ. ಇದು ಮಠದ ಬಾಜುಕ ಇರೋದು ಇನ್ನೊಂದು ಮಠ ಆಗಿದೆ, ಗುರುನಾಥ ರೋಡ್ ಅಂತ ಅವ್ರ ಶಿಷ್ಯಂದ್ರದ್ದು. ಇದು ಚಲೋ ಇತ್ತು. ಎಲ್ಲ ಅಲ್ಲೇ ಅವ ಇವು. ಮಂದಿನೂ ಭಾಳ ಮಂದಿ ಬಂದಿದ್ದರು. ಇದು ಗುರುನಾಥ ರೋಡರ ಒಂದು ಮಠ. ಇದು ಸಿದ್ಧಾರೂಢ ಅಜ್ಜರ ಮಠದ ಬಾಜುಕ ಅದ. ಎಲ್ಲ ಪಾಳೆ ಹಚ್ಚಿ ಒಳಗೋಗಿದ್ವಿ. ಇಲ್ಲೂ ವಿಡಿಯೋ ಮಾಡ್ಲಿಕ್ಕೆ ಬಿಡಲಿಲ್ಲ, ಅಷ್ಟೇ ಹೊರಗಿಂದ ಮಾಡ್ಕೊಂಬಂದೆ ವಿಡಿಯೋ. ನೀವು ನೋಡಿರಿ, ದರ್ಶನ ತಗೋರಿ. ಇದು ಆರೂಢ ಜ್ಯೋತಿ ಅಂತೇಳಿ. ಇದು ಕಾಯಂ ದೀಪ ಹಚ್ಚಿರ್ತಾರೆ. ಇಲ್ಲಿ ಬಾಜುಕ್ಕೆ ಒಂದು ಸಣ್ಣ ಗುಡಿ ಇದೆ. ಮೊದಲಿನ ಒಂದು ಮಠ ಇದೆ ಸಿದ್ಧಾರೂಢ ಅಜ್ಜರದು. ಅಲ್ಲಿ ಹೋಗಿದ್ವಿ, ಅದನ್ನು ತೊಗೊಂಡು ಬಂದ್ವಿ. ಫಸ್ಟಿಗೆ ಇದನ್ನೊಂದು ಕಟ್ಟಿದ್ರು, ಆಮೇಲೆ ಆ ಕಡೆ ಕಟ್ಟಿಸಿದ್ದಾರೆ. ಇದು ಚಲೋ ಇತ್ತು. ಅಲ್ಲೇ ಇದು ಬಾಜುಕ ಅದ, ಅಲ್ಲಿ ಮಠದ ಬಾಜುಕ. ಇದು ಅನುಭವ ಮಂಟಪ ಅಂತೇಳಿ, ಇದೊಂದು ಕೈಲಾಸ ಮಂಟಪ ಅಂತಂತಾರೆ ಇದಕ್ಕೆ. ಇಲ್ಲಿ ಸಿದ್ಧಾರೂಢ ಅಜ್ಜರದ ಮೂರ್ತಿ ಫುಲ್ ಮೇಲ್ಗಡೆ ಇದೆ. ಭಾಳ ಚಲೋ ಇತ್ತು ನೋಡ್ಲಿಕ್ಕಿದೆ. ಒಂಥರ ಅರಮನೆ ಥರನೇ ಅದ ಇದು. ಇಲ್ಲೆಲ್ಲ ಮೆಟ್ಲಾಗಿಟ್ಲವ. ನಮ್ಮ ಹುಡುಗ ವಿಡಿಯೋ ಮಾಡ್ಕೊಂಡಿದ್ದೆ, ನಂದು ಅವಂದು ಕೂಡ. ಸ್ಕೂಲ್ ಹುಡುಗರೆಲ್ಲ ಒಳಗೆ ಬಂದಿದ್ರು. ಚಂದ ಇತ್ತು ದರ್ಶನದೆಲ್ಲ. ಇವರು ಸ್ಕೂಲ್ ಹುಡುಗರು, ಇವರು ಬೇರೆ ಊರಿಂದ ಬಂದಿದ್ರು. ಇವರು ಅವರು ವಿಡಿಯೋದಾಗೆಲ್ಲ ಬಂದರು.
ಇದು ನೋಡ್ರಿ ಊಟಕ್ಕೆ ಪಾಳೆ ಹಚ್ಚೋ ಜಾಗ ಇದೆ. ಇಲ್ಲಿ ಊಟದ ಹಾಲ್ ಬರ್ತದೆ. ಹಿಂಗೆ ಹೋದರೆ ಇಲ್ಲೇ ಮುಂದೆ ಹೋದ್ರೆ ಊಟದ್ದು ಇಲ್ಲೆಲ್ಲ ದೇವರ ಮೂರ್ತಿ ಹಾಕ್ಯಾರ. ಸಿದ್ಧಾರೂಢಜ್ಜರದ್ದು ಹಳೆ ಕಂಪ್ಯೂಟು. ಇಲ್ಲಿ ಊಟಕ್ಕೆ ನಾವು ಲೈನ್ ಹಚ್ಬೇಕು. ಒಂದು 5-6 ಲೈನ್ ಆಗ್ತದೆ. ಇವತ್ತೇನಷ್ಟು ಗದ್ದಲಿದ್ದಿಲ್ಲ. 8:30 ಊಟ ಚಾಲು ಆಗ್ತದೆ. ಊಟ ಮಾಡಿ ಮತ್ತು ಹೊರಗೆ ಬರೋದು. ಎಲ್ಲರೂ ಪಾಳೆ ಹಚ್ಚಿದ್ರು, ನಾವು ಹೋಗಿದ್ವಿ. ನೀವು ಈ ವಿಡಿಯೋ ನೋಡಿರಿ. ಮತ್ತು ಬೇರೆ ಊರಿನವ್ರು ವಿಡಿಯೋ ನೋಡ್ತಾಯಿದ್ರೆ ನೀವು ಇಲ್ಲಿ ಹುಬ್ಬಳ್ಳಿಗೆ ಬಂದ್ರೆ ಸಿದ್ಧಾರೂಢ ಮಠಕ್ಕೆ ಬರ್ರಿ, ಚಲೋ ಅದ. ನೋಡಿದರೆ ಓಕೆ, ನೋಡಲಿಲ್ಲ ಅಂದ್ರೆ ಒಂದು ಸಲ ಹುಬ್ಬಳ್ಳಿಗೆ ಬಂದರೆ ಸಿದ್ಧಾರೂಢ ಮಠಕ್ಕೆ ಬರ್ರಿ, ಭಾಳ ಚಂದ ಅದ ನೋಡಲಿಕ್ಕೆ. ಹಿಂಗೆ ಇದು ಒಳಗಡೆ ಹೋಗ್ಬೇಕು ನಾವು ಊಟಕ್ಕೆ. ಆ ಪಾಳೆ ಹಚ್ಚೋದಾದ್ಮೇಲೆ ಇದು ಊಟದ ಹಾಲ್ ಇದು. ಭಾಳ ಮಂದಿ ಇದ್ರೆ ಇಲ್ಲೆಲ್ಲ ಊಟಕ್ಕೆ ಹಾಕಿರ್ತಾರೆ. ಇಲ್ಲಾಂದ್ರೆ ಅಲ್ಲೇ ಒಳಗಡೆ ಹಾಕಿರ್ತಾರೆ. ಇದು ಇಲ್ಲೂ ದೇವ್ರ ಮೂರ್ತಿ ಅವ ಇಲ್ಲಿ ಸಿದ್ಧಾರೂಢಜ್ಜರದು ಮತ್ತು ಅವ್ರ ಶಿಷ್ಯ ಗುರುನಾಥ ರೂಢರದು. ಇದೇ ರೀತಿ ಒಳಗೆ ಹೋಗ್ಬೇಕು. ದಿನ ಇಲ್ಲಿ ಒಂದು ಪಲ್ಯ, ಪಾಯಸ, ಅನ್ನ, ಸಾರು ಮಾಡಿರ್ತಾರೆ. ಅಮಾವಾಸ್ಯೆಗೊಮ್ಮೆ ಸ್ವಲ್ಪ ಚಲೋ ಅಡುಗೆ ಮಾಡಿರ್ತಾರೆ, ಬಕ್ರಿ ಇಂಥವೆಲ್ಲ. ಇವತ್ತು ಅನ್ನ ಮತ್ತು ರವೆ ಪಾಯಸ ಆಯಿತು, ಚಲೋ ಮಾಡಿದ್ರು ಊಟದ್ದೆಲ್ಲ. ನಾವು ತಾಟ್ ತೊಗೊಂಡೋಗಿ ಸೆಲ್ಫ್ ಸರ್ವಿಸ್ ಇಲ್ಲೇ ಊಟದ್ದು. ಇದು ಊಟದ ಹಾಲ್. ಇದು ಭಾಳ ಚಲೋ ಐತದ ಊಟದ ಹಾಲ್, ದೊಡ್ಡದದ್ರೆ. ಇದು ಇವತ್ತು ಅನ್ನ, ಪಲ್ಯ ಮತ್ತು ಸಾರು ಮಾಡಿದ್ರು. ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೆ. ಇವ ನಮ್ಮ ಮಗ ಪಾಯಸ ತಿನ್ಲಿತ್ತಿದ್ದ. ಎಲ್ಲ ಜನ ಭಾಳ ಮಂದಿದ್ರು. ಜನ ಎಲ್ಲ ಕೂತಿದ್ರು. ವಿಡಿಯೋ ಮಾಡ್ಕೊಂಡಿದ್ದೆ ನೋಡಲಿ ಅಂತೇಳಿ. ನೀವು ನೋಡಿರಿ, ಕಮೆಂಟ್ ಮಾಡಿರಿ. ಲೈಕ್ ಆದರೆ ಲೈಕ್ ಆಗ್ತದೆ. ಯಾಕಂದರೆ ಇದು ಸಿದ್ಧಾರೂಢಜ್ಜರದಲ್ಲ, ನಿಮಗೂ ಲೈಕ್ ಆಗೇ ಆಗ್ತದೆ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಇಲ್ಲಿ ಹೊರಗಡೆ ಊಟ ಆದಮೇಲೆ ಬಂದಿದ್ವಿ. ಶಾಂತ ಐತಿ ಇಲ್ಲಿ. ಮಠದ ಹಿಂದೆ ಒಂದು ಸಣ್ಣ ಹೊಂಡದ. ಇಲ್ಲಿ ತೆಪ್ಪತ್ತೇರು ಮಾಡ್ತಾರೆ. ಅಮಾವಾಸ್ಯೆಗೊಮ್ಮೆ ಸಿದ್ಧಾರೂಢರ ಜಾತ್ರೆ ದಿವಸ ಇಲ್ಲಿ ತೆಪ್ಪತ್ತೇರು ಮಾಡಿ ದೀಪದ್ದೆಲ್ಲ ಚಂದ ಅಲಂಕಾರ ಇರ್ತದೆ. ಆವಾಗೊಮ್ಮೆ ವಿಡಿಯೋ ಮಾಡಿ ನೋಡಿ ಹಾಕ್ತೀನಿ. ಇಲ್ಲಿ ಸಣ್ಣದು ಒಂದು ಬೋಟ್ ಅದ. ಬೆಳಗಿನ ಟೈಮ್ ಇಟ್ಟಿರ್ತಾರೆ ಅದನ್ನು ಅಡ್ಡಾಡ್ಲಿಕ್ಕೆ ಅಂತೇಳಿ. ಎಲ್ಲ ಚಂದಿತ್ತು ಸಾಯಂಕಾಲ, ಅದಕ್ಕೆ ವಿಡಿಯೋ ಮಾಡ್ಕೊಂಬಂದಿದ್ವಿ. ನೀವು ನೋಡಿರಿ, ನೋಡಿ ಕಮೆಂಟ್ ಮಾಡಿರಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ. ಎಲ್ಲ ಆದಮೇಲೆ ಮತ್ತೆ ಬರೋ ಮುಂದೆ ಮಠದ ಒಳಗೆ ಹೋಗಿ ಮತ್ತೊಮ್ಮೆ ದೇವ್ರ ದರ್ಶನ ಮಾಡ್ಕೊಂಬಂದ್ರೆ ಅಂತೇಳಿ ಹೋಗಿದ್ವಿ. ನೀವು ಬರ್ರಿ ಸಿದ್ಧಾರೂಢ ಮಠಕ್ಕೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.